ಒಂದೇ ವಾರದಲ್ಲಿ ಸರ್ಕಾರ 4ನೇ ಬಾರಿಗೆ ಮತ್ತೆ ಎಡವಟ್ಟು ಮಾಡಿಕೊಂಡಿದೆ. ಶಿಕ್ಷಣ ಇಲಾಖೆಯ ವಿಚಾರದಲ್ಲಿ ಎಡವಟ್ಟು ಮಾಡಿರ್ತಕ್ಕಂಥದ್ದು ಮಕ್ಕಳಿಗೆ ಮನೆಯಿಂದನೇ ಉತ್ತರ ಪತ್ರಿಕೆ ತಗೊಂಡು ಬನ್ನಿ ಅಂತ ಸೂಚನೆ ಕೊಟ್ಟಿದ್ದಾರೆ. ಇದ್ಯಾವ ಸೀಮೆ ರೂಲ್ಸ್ ರೀ? ಮನೆಯಿಂದಾನೇ ಮಕ್ಕಳು ಉತ್ತರ ಪತ್ರಿಕೆ ತರಬೇಕಂತೆ. ಕನಿಷ್ಠ ಪಕ್ಷ ಮಕ್ಕಳಿಗೆ ಫ್ರೀ ಎಜುಕೇಶನ್ ಕೊಡಬೇಕು. ಅದ್ರ ಜೊತೆಗೆ ಉತ್ತರ ಪತ್ರಿಕೆ ಶೀಟ್ಗಳನ್ನ ಕೊಡೋದಕ್ಕೂ ಸರ್ಕಾರದಲ್ಲಿ ಹಣ ಇಲ್ವಾ? ಹಾಗಾದ್ರೆ ಅಷ್ಟು ದಿವಾಳಿ ಹೇಳ್ತಾ ಇದೆಯಾ ಸರ್ಕಾರ? ಮನೆಯಿಂದಲೇ SSLC ಪೂರ್ವಭಾವಿ ಪರೀಕ್ಷೆಗೆ ಉತ್ತರ ಪತ್ರಿಕೆಯನ್ನು ಕೊಡೋಕೆ ಸಾಧ್ಯ ಆಗ್ತಾ ಇಲ್ಲ. ಪ್ರಶ್ನೆ ಪತ್ರಿಕೆಯನ್ನು ಮಾತ್ರ ಕೊಡೋಕೆ ಸಾಧ್ಯ. ಉತ್ತರ ಪತ್ರಿಕೆಯನ್ನು ನೀವೇ ಪೂರೈಸಿ ಅಂತ ಶಾಲಾ ಮುಖ್ಯಸ್ಥರಿಗೆ ರಾಜ್ಯ ಸರ್ಕಾರ, ರಾಜ್ಯ ಶಿಕ್ಷಣ ಇಲಾಖೆ ಆದೇಶ ನೀಡಿದೆ. ಮಕ್ಕಳಿಗೆ ಉತ್ತರ ಪತ್ರಿಕೆಯನ್ನು 4 ಶೀಟ್ ಕೊಡೋದಕ್ಕಾಗೋದಿಲ್ಲ ಅಂತಂದ್ರೆ ಇದ್ಯಾವ ಸೀಮೆ ಎಜುಕೇಶನ್ ಸಿಸ್ಟಮ್ ಆಗೋಯ್ತು ಅಂತ ಶಾಲಾ ಮುಖ್ಯಸ್ಥರು ಮಕ್ಕಳ ಮೇಲೆ ಈ ಆರ್ಥಿಕ ಹೊರೆಯನ್ನು ಶಿಫ್ಟ್ ಮಾಡ್ತಾರೆ. ಮಕ್ಕಳು ಮನೆಯಿಂದಾನೇ ಉತ್ತರ ಪತ್ರಿಕೆ ತಗೊಂಡು ಹೋಗಬೇಕು. ಈಗಾಗಲೇ ಮಕ್ಕಳಿಂದ ತಲಾ 50 ರೂಪಾಯಿ ವಸೂಲಿ ಮಾಡ್ಕೊಂಡಿದ್ದಾರೆ. ಅದೇನು ಆಲ್ರೆಡಿ 50 ರೂಪಾಯಿ ಕೊಟ್ಟಿದ್ದಾರೆ. ಇದು ಈ ಕೊಟ್ಟಿರ್ತಕ್ಕಂಥ ಶಾಲಾ ಶಿಕ್ಷಣ ತರಬೇತಿ ಸಂಸ್ಥೆ ಹಾಗೂ ಸಾರ್ವಜನಿಕ ಶಿಕ್ಷಣ ಇಲಾಖೆ. ಸೊ ಇವ್ರು ಕೊಟ್ಟಿರೋ ನೋಟಿಸ್ ಇದು. ಇದರಲ್ಲಿ ಬಹಳ ಕ್ಲಿಯರ್ ಆಗಿ ಇಲ್ಲಿ ಮೆನ್ಷನ್ ಮಾಡ್ತಾರೆ. ಏನಂತಂದ್ರೆ 5, 8 ಮತ್ತು 9ನೇ ತರಗತಿಯ ಮೌಲ್ಯಾಂಕನಕ್ಕೆ ಪರೀಕ್ಷೆ ಮಂಡಳಿಯಿಂದ ಬರೀ ಪ್ರಶ್ನೆ ಪತ್ರಿಕೆಗಳು ಸರಬರಾಜು ಮಾಡುತ್ತಿರುವುದಾಗಿ ವಿಸಿಯಲ್ಲಿ ತಿಳಿಸಿರುತ್ತಾರೆ. ಉತ್ತರ ಪತ್ರಿಕೆಗಳನ್ನು ಶಾಲಾ ಹಂತದಲ್ಲಿ ವಿದ್ಯಾರ್ಥಿಗಳೇ ತರೋದಕ್ಕೆ ತಿಳಿಸಿದೆ. ನೀವು ಯಾತಕ್ಕೆ ಬೇಕು ಮತ್ತೆ ಗೌರ್ಮೆಂಟ್ ಕನಿಷ್ಠ ಪಕ್ಷ ಒಂದು ಉತ್ತರ ಪತ್ರಿಕೆನ ಮಕ್ಕಳಿಗೆ ಕೊಡೋಕ್ಕಾಗೋದಿಲ್ಲ ಅಂತಂದ್ರೆ? ಸಾಕಷ್ಟು ವಿರೋಧ ವ್ಯಕ್ತ ಆಗ್ತಾ ಇದೆ ಶಿಕ್ಷಣ ಇಲಾಖೆಯ ಈ ಒಂದು ಆದೇಶಕ್ಕೆ. ಇದು ಯಾವ ಸೀಮೆ ಆದೇಶ ರೀ? ಒಂದು ವಾರದಲ್ಲಿ 4ನೇ ಎಡವಟ್ಟು ಇದು. ನಾಡಗೀತೆ ವಿಚಾರದಲ್ಲಿ ನನ್ನ ಎಡವಟ್ಟು ಮಾಡಿದ್ರಿ, ಅದಕ್ಕೂ ಹಿಂದೆ ಕೈ ಮುಗಿದು ಒಳಗೆ ಬಾ ಅಂತ ಧೈರ್ಯವಾಗಿ ಪ್ರಶ್ನಿಸುವಂತ ಆಗ್ತೀರಿ. ಸಿದ್ದರಾಮಯ್ಯನವರೇ, ಬಹಳ ಧೈರ್ಯವಾಗಿ ನಾವು ಪ್ರಶ್ನೆ ಮಾಡ್ತಾ ಇದೀವಿ ನಿಮ್ಮನ್ನ. ಉತ್ತರ ಪತ್ರಿಕೆ ಕೊಡೋದಕ್ಕೆ ಮಕ್ಕಳಿಗೆ ಸರ್ಕಾರದಲ್ಲಿ ಹಣ ಇಲ್ವಾ? ಯಾರು ತಿಂದು ತೆಗ್ತಾ ಇದ್ದಾರೆ ಸರ್ಕಾರದ ಹಣವನ್ನ? ಹಾಗಾದ್ರೆ ಅಷ್ಟರ ಮಟ್ಟಿಗೆ ದಿವಾಳಿ ಎದ್ದಿದ್ಯಾ? ನಿಮ್ಮ ಜನಪ್ರಿಯತೆಗೋಸ್ಕರ, ಎಲೆಕ್ಷನ್ ಅಜೆಂಡಾಗಳಿಗೋಸ್ಕರ ಗ್ಯಾರಂಟಿ ಯೋಜನೆಗಳನ್ನ ತರ್ತೀರಿ. ಹೊಸದಾಗಿ ಗ್ಯಾರಂಟಿ ಕೊಡೋದೇನಿದೆ ಸರ್ಕಾರದ ಕರ್ತವ್ಯ ಅದು. ಒಂದು ಪ್ರಯಾಣಕ್ಕೆ ಅನುಕೂಲ ಮಾಡಿಕೊಡುವಂಥದ್ದು, ಆಹಾರಕ್ಕೆ ಅನುಕೂಲ ಮಾಡಿಕೊಡುವಂಥದ್ದು, ಇವೆಲ್ಲ ಕಲ್ಯಾಣ ರಾಜ್ಯದ ಮೂಲಭೂತ ಲಕ್ಷಣಗಳು. ನಿಮ್ಗೆ ಅದನ್ನು ಕೊಡೋದಕ್ಕಾಗೋದಿಲ್ಲ ಅಂತಂದ್ರೆ ಮತ್ತೆ ಕೊಟ್ಟಿದ್ದೆಲ್ಲವನ್ನೂ ಎಲೆಕ್ಷನ್ ಅಜೆಂಡಾ ಮಾಡ್ಕೋತೀರಿ. ಈಗ ನೋಡಿದ್ರೆ ಮಕ್ಕಳ ಹತ್ರ ನೀವೇ ಮನೆಯಿಂದ ಆನ್ಸರ್ ಪೇಪರ್ ತಂದ್ಕೊಂಡು ಬರೀರಿ ಅಂತ ಹೇಳ್ತಾ ಇದ್ದೀರಿ. ಸರ್ಕಾರ ಯಾಕೆ ಬೇಕು ಹಾಗಾದ್ರೆ ಇದನ್ನ ಮಾಡೋದಾದ್ರೆ? ಖಾಸಗಿ ಸಂಸ್ಥೆಗಳೇ ಮಾಡ್ಬಿಡ್ತಾವಲ್ಲ ಎಲ್ಲವನ್ನು. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ದೀಪ್ತಿ ತೊಳ್ಪಾಡಿ ನೇರ ಸಂಪರ್ಕದಲ್ಲಿದ್ದಾರೆ. ದೀಪ್ತಿ, ಒಂದಾದ ಮೇಲೊಂದು ಮೋಸ್ಟ್ ನಾನ್ ಸೆನ್ಸ್ ಡಿಸಿಷನ್ಸ್ ಬರ್ತಾ ಇರೋದನ್ನ ಸರ್ಕಾರದ ವಿಶೇಷವಾಗಿ ಶಿಕ್ಷಣ ಇಲಾಖೆ ಸಂಬಂಧಪಟ್ಟಂಗೆ ನೋಡ್ತಾ ಇದ್ದೀವಿ. ಮಾಡಕ್ಕೆ ಬೇರೆ ಕೆಲಸ ಇಲ್ವಂತ ಇವರಿಗೆ? ಯಾಕೆ ಸರ್ಕಾರ ದಿವಾಳಿ ಹೇಳ್ತಾ ಇದೆಯಂತ? ಉತ್ತರ ಪತ್ರಿಕೆಯನ್ನು ಮಕ್ಕಳೇ ಮನೆಯಿಂದ ತರಬೇಕು ಅಂತ ಹೇಳ್ತಾ ಇದ್ದಾರಲ್ಲ, ಬಡ ಮಕ್ಕಳು ಏನ್ ಮಾಡ್ಬೇಕು? ಅದನ್ನ 50 ರೂಪಾಯಿ ಕಲೆಕ್ಟ್ ಮಾಡಿದಾರಂತೆ. ಅದನ್ನು ಏನಕ್ಕೆ? ಶ್ರೀಲಕ್ಷ್ಮಿ, ಇದೆಲ್ಲ ಗ್ಯಾರಂಟಿ ಯೋಜನೆಯ ಎಫೆಕ್ಟ್ ಅಂತ ಕಾಣಿಸ್ಕೊಳ್ತಾ ಇದೆ. ಯಾಕಂದ್ರೆ ಮೇಲಿಂದ ಮೇಲೆ ಸರ್ಕಾರ ಇಂತಹ ಉದಾಹರಣೆಗಳಿಗೆ ಸಿಕ್ಕಾಕೊಳ್ತಾ ಇದೆ. ಅದರಲ್ಲೂ ಶಿಕ್ಷಣ ಇಲಾಖೆ ಪ್ರಮುಖವಾಗಿ ಸಾಕಷ್ಟು ಈ ರೀತಿ ವಸೂಲಿಯನ್ನು ಮಾಡುವಂತಹ ಪ್ರಯತ್ನಗಳಲ್ಲಿ ತೊಡಗಿರುವಂಥದ್ದು ಸ್ಪಷ್ಟವಾಗಿ ಕಾಣುತ್ತೆ. SSLC ಪ್ರಿಪರೇಟರಿ ಎಕ್ಸಾಮು ಪ್ರತಿ ವರ್ಷ ಸರ್ಕಾರ ಅದಕ್ಕೆ ಅಂತ ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತೆ. ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡು ಪರೀಕ್ಷೆಯನ್ನು ನಡೆಸುವಂತಹ ಶಿಕ್ಷಣ ಇಲಾಖೆಗೆ ಈ ಬಾರಿ ಮಕ್ಕಳಿಗೆ ಆನ್ಸರ್ ಶೀಟ್ಸ್ನ ಕೊಡೋದಕ್ಕೂ ಕೂಡ ದುಡ್ಡಿಲ್ಲ. ಅಷ್ಟು ನಿರ್ಗತಿ ಸ್ಥಿತಿಗೆ ಬಂದಿದೆಯಾ ಅನ್ನೋ ಒಂದು ಪ್ರಶ್ನೆ ಹೇಳ್ತಾ ಇದೆ. ಅಂದ್ರೆ ಪ್ರಮುಖವಾಗಿ ಈಗಾಗಲೇ ಮಕ್ಕಳ ಹತ್ರ ಪ್ರಿಪರೇಟರಿ ಎಕ್ಸಾಮ್ಸ್ ಇದೆ ಅಂತ ತಲಾ 50 ರೂಪಾಯಿ ಕೂಡ ಕಲೆಕ್ಟ್ ಮಾಡಿದೆ. ಇದಕ್ಕೂ ಕೂಡ ಸಾಕಷ್ಟು ಟೀಕೆಗಳು, ವಿರೋಧಗಳು ವ್ಯಕ್ತವಾಗಿತ್ತು. ಅಂದ್ರೆ ಪ್ರಿಪರೇಟರಿ ಎಕ್ಸಾಮ್ ಅನ್ನ ಮಾಡುವಂಥದ್ದು ಸರ್ಕಾರದ ಜವಾಬ್ದಾರಿ, ಶಿಕ್ಷಣ ಇಲಾಖೆಯ ಜವಾಬ್ದಾರಿ. ಆದ್ರೂ ಯಾಕೆ ಮಕ್ಕಳಿಂದ 50 ರೂಪಾಯಿನ ಕಲೆಕ್ಟ್ ಮಾಡ್ತಾ ಇದೆ ಅಂತ ಹೇಳಿ ಅದನ್ನ ಮಾಡಾಯ್ತು. ಇದೀಗ ಕೇವಲ ಕ್ವೆಶ್ಚನ್ ಪೇಪರ್ನ ಮಾತ್ರ ಕೊಡೋದಕ್ಕೆ ಸಾಧ್ಯ. ನಮಗೆ ಪ್ರಿಂಟಿಂಗ್ ಕಾಸ್ಟ್ ತುಂಬಾನೇ ಜಾಸ್ತಿ ಆಗುತ್ತೆ. ಹೀಗಾಗಿ ಮಕ್ಕಳಿಂದನೇ ಅಂದ್ರೆ ಶಾಲೆಯಿಂದನೇ ನೀವು ಆನ್ಸರ್ ಶೀಟ್ಗಳನ್ನ ಕೊಡಿ ಅಂತ ಹೇಳಿ ಶಿಕ್ಷಣ ಇಲಾಖೆ ವಾಟ್ಸಪ್ ಮೂಲಕ ಶಾಲಾ ಆಡಳಿತಗಳಿಗೆ ಸಂದೇಶವನ್ನ ರವಾನೆ ಮಾಡಿದೆ. ಮತ್ತೊಂದು ಕಡೆ ತುಂಬಾ ಸ್ಮಾರ್ಟು ಶಾಲೆಗಳು ಕೂಡ ನಾವೇನಕ್ಕೆ ಬರ್ಡನ್ನ ತಗೊಳ್ಬೇಕು, ಮಕ್ಕಳಿದಾರಲ್ಲ, ಪೋಷಕರಿದ್ದಾರಲ್ಲ, ಅವರಿಗೆ ಹೇಳಿದ್ರೆ ಒಂದಿಷ್ಟು ಖರ್ಚು ಮಾಡಿಕೊಂಡು ಆನ್ಸರ್ ಶೀಟ್ಸ್ನ ತರೋದಕ್ಕೆ ಆಗೋದಿಲ್ವಾ ಅಂತ ಹೇಳಿ ಏಕಾಏಕಿ ಎಲ್ಲ ಪೋಷಕರಿಗೂ ಕೂಡ
ಪ್ರಿಪ್ರೇಟರಿ ಎಕ್ಸಾಮ್ಸನ್ನು ಬರಿಬೇಕು ಅಂತ ಹೇಳಿದ್ರೆ ಮಕ್ಕಳೇ ಮನೆಯಿಂದ ಆನ್ಸರ್ ಶೀಟ್ಗಳನ್ನು ತಗೊಳ್ಬೇಕು. ಮಕ್ಕಳಿಗೆ ಗೊತ್ತಿರಬೇಕು ಅವ್ರು ಎಷ್ಟು ಆನ್ಸರ್ ಶೀಟ್ಗಳು ಬೇಕಾಗುತ್ತೆ ಅಂತ ಹೇಳಿ. ಆ ಪ್ರಯತ್ನವಾಗಿ ನೀವು ಮಕ್ಕಳಿಂದನೇ ಆನ್ಸರ್ ಶೀಟ್ಗಳನ್ನು ಕೊಟ್ಟು ಕಳಿಸಿ ಅಂತ ಹೇಳಿ ಸಂದೇಶವನ್ನು ಸೂಚನೆಯನ್ನು ಕೊಟ್ಟಿದ್ದಾರೆ. ಈ ಮೂಲಕ ಮತ್ತೊಮ್ಮೆ ದೊಡ್ಡ ಎಡವಟ್ಟನ್ನು ಶಿಕ್ಷಣ ಇಲಾಖೆ ಮಾಡಿದೆ. ಹಾಗಿದ್ರೆ 50 ರೂಪಾಯಿ ಕಲೆಕ್ಟ್ ಮಾಡಿದೆ ಅಲ್ಲ, ಒಂದು ಪ್ರಶ್ನೆ ಪತ್ರಿಕೆಯ ಕಾಸ್ಟು 12ರಿಂದ 15 ರೂಪಾಯಿ ಆಗುತ್ತೆ. ಇನ್ನು ಉಳಿದಿದ್ದಂತಹ ದುಡ್ಡಿನಲ್ಲಿ ಉತ್ತರ ಪತ್ರಿಕೆಯನ್ನು ಯಾಕೆ ಕೊಡ್ತಾ ಇಲ್ಲ ಅನ್ನೋ ಒಂದು ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ. ಎಲ್ಲೋ ಒಂದ್ ಕಡೆ ಶಿಕ್ಷಣ ಇಲಾಖೆ ಇಷ್ಟು ಬರ್ಬಾದ ಸಿಚುವೇಶನ್ಗೆ ಬಂದಿದೆ ಅಲ್ಲ ಅಂತ ನೆನ್ಸ್ಕೊಂಡ್ರೆ ನಿಜಕ್ಕೂ ಕೂಡ ಬೇಸರ ಆಗುತ್ತೆ. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ದೀಪ್ತಿ ಡೀಟೇಲ್ಸ್ಗಾಗಿ.